ಬೆಂಗಳೂರಿನ 57ನೇ CCH ನ್ಯಾಯಾಲಯದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ನಡೀತಿರುವಂಥದ್ದು. ಸೋಮವಾರ ಪಾಟಿ ಸವಾಲಿನ ಸಂದರ್ಭಕ್ಕೆ ದರ್ಶನ್ ಅವರ ಪರವಾಗಿ ಸದ್ಯದ ಮಟ್ಟಿಗೆ ರಾಜ್ಯದ ಕಾನೂನು ವಲಯದಲ್ಲಿ ಸಿಂಗಂ ರೀತಿಯಲ್ಲಿ ಕಾಣಿಸಿಕೊಳ್ಳುವ ವ್ಯಕ್ತಿ, ಮೋಸ್ಟ್ ಇಂಪಾರ್ಟೆಂಟ್ ಅಂತ ಬಹುಪಾಲು ಜನಕ್ಕೆ ಅನಿಸುವಂತಹ ವ್ಯಕ್ತಿ CV ನಾಗೇಶ್ ಅವರು ಎಂಟ್ರಿ ಕೊಟ್ಟಿರುವಂಥದ್ದು. ಅವರ ಕಾನ್ಫಿಡೆನ್ಸ್ ಹೇಗಿರುತ್ತೆ ಅನ್ನೋದಕ್ಕೆ ಸಾಕ್ಷಿ ಈ ಹಿಂದೆ ಅವರೇ ಬೇಲ್ ಕೊಡಿಸಿದ್ರು ದರ್ಶನ್ ಅವರಿಗೆ. ಯಾಕೆ ಅವರು ಇಂಪಾರ್ಟೆಂಟ್ ಆಗ್ತಾರೆ ಅಂದರೆ, ಇವರು ಕೇಸಿಗೆ ಕೈ ಹಾಕಿದ್ರು ಅಂದರೆ ಅದು ಗೆದ್ದ ಹಾಗೆ ಲೆಕ್ಕ ಅನ್ನುವಂಥದ್ದು ಒಂದು ಬಹುಪಾಲು ಜನರಲ್ಲಿ ಇರುವಂತಹ ಒಂದು ದೃಢ ನಂಬಿಕೆ. ಅಂತಹ CV ನಾಗೇಶ್ ಅವರು ಈಗ ಪಾಟಿ ಸವಾಲಿಗೆ ಬರ್ತಾರೆ. ಇದೇ ಕಂಪ್ಲೇನೆಂಟ್ ವಿಟ್ನೆಸ್ 1 ರತ್ನಪ್ರಭಾ ಅವರು ರೇಣುಕಾಸ್ವಾಮಿ ಅವರ ತಾಯಿ ಅವರನ್ನು ಮಾತಾಡಿಸ್ತಾರೆ, ಕ್ರಾಸ್ ಎಕ್ಸಾಮಿನಿಂಗ್ ಮಾಡ್ತಾರೆ. ವಿಶೇಷ ಅಂದರೆ ಬಾಲನ್ ಅವರು ಕೂಡ, ಪವಿತ್ರ ಗೌಡ ಅವರ ಪರ ವಕೀಲರು, ಅವರು ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ರು. ಈ ಸಂದರ್ಭದಲ್ಲಿ ಅವರು ಉಲ್ಟಾ ಹೇಳಿಕೆಗಳನ್ನು ಕೊಟ್ಟಿದ್ರು. ಅದು ಬಹುಪಾಲು ಮಾಧ್ಯಮಗಳಲ್ಲೂ ಕೂಡ ಚರ್ಚೆ ಆಯಿತು. ಎಲ್ಲೋ ಒಂದು ಕಡೆ ದರ್ಶನ್ ಅವರ ಪ್ರಕರಣ ಯಾಕೆ ಹೀಗೆ ನಡೀತಿದೆ, ರೇಣುಕಾಸ್ವಾಮಿ ಅವರ ಪ್ರಕರಣ, ಯಾಕಂದರೆ ಆರಂಭದಲ್ಲೇ ಹೇಳಬೇಕು, ಇಲ್ಲಿ ಸಾವಾಗಿದೆ ರೇಣುಕಾಸ್ವಾಮಿಯದ್ದು, ಅದು ಕೊಲೆ, ಈ ಎರಡೂ ಕೂಡ ಮುಖ್ಯ ಈ ಕೇಸಲ್ಲಿ. ಮೊದಲು ಪೊಲೀಸರು ಕೊಟ್ಟಂತಹ ಚಾರ್ಜ್ ಶೀಟ್ ಮತ್ತು ಈಗೇನು ಬಂಧಿಸಲ್ಪಟ್ಟಿದ್ದಾರೆ ಅಥವಾ ವಿಚಾರಣಾಧೀನ ಕೈದಿಗಳಾಗಿದ್ದಾರೆ, ಸಜಾ ಕೈದಿಗಳಲ್ಲ, ಅವರು ತಪ್ಪು ಮಾಡಿದ್ದಾರೆ ಅನ್ನೋದನ್ನು ಸಾಬೀತುಪಡಿಸಬೇಕು. ಕಿಡ್ನ್ಯಾಪ್ ಆಯಿತು, ಕಿಡ್ನ್ಯಾಪ್ ಮಾಡಿದ್ಯಾರು ಅನ್ನೋದನ್ನು ಸಾಬೀತುಪಡಿಸಬೇಕು. ಅದು ಪ್ರಾಸಿಕ್ಯೂಷನ್ನ ಬಹುಮುಖ್ಯ ಹೊಣೆಗಾರಿಕೆಯಾಗಿ ಮೇಲ್ನೋಟಕ್ಕೆ ಕಾಣುತ್ತೆ. ಇದರ ಜೊತೆಯಲ್ಲಿ ಕೊಲೆ ಮಾಡಿದ್ರು, ಕೊಲೆ ಮಾಡಿದ್ಯಾರು ಇದು ಕೂಡ ಅವರು ಸಾಬೀತುಪಡಿಸಬೇಕಿದೆ. ಯಾಕಂದರೆ ಪ್ರಾಸಿಕ್ಯೂಷನ್ ಪರ ಪ್ರಸನ್ನಕುಮಾರ್ ಅವರು ಈಗ ಆಲ್ರೆಡಿ ರತ್ನಪ್ರಭಾ ಅವರನ್ನು ಹಾಸ್ಟೈಲ್ ಪ್ರತಿಕೂಲ ಸಾಕ್ಷಿ ಅಂತ ಪರಿಗಣಿಸಿ ಅಂತ ಸೋಮವಾರ ಅರ್ಜಿ, ಅದು ಏನಾಗುತ್ತೆ, ಅವರನ್ನು ಹಾಸ್ಟೈಲ್ ಮಾಡ್ತಾರಾ ಇಲ್ವಾ ಅನ್ನೋದು ಕೂಡ ಸೋಮವಾರ ಅಂದರೆ ಈ ದಿನ ಪಕ್ಕಾ ಆಗಲಿದೆ. ಆದರೆ ಇಲ್ಲಿ ಬೇಲ್ನ ವಿಚಾರಗಳು ಯಾಕೆ ಚರ್ಚೆ ಆಗ್ತಿದ್ದಾವೆ ಅಂದರೆ, ನೋಡಿ, ತುಂಬ ಸ್ಪಷ್ಟವಾಗಿ CV ನಾಗೇಶ್ ಮತ್ತು ಬಾಲನ್ ಈ ಇಬ್ಬರು ಹಿರಿಯ ವಕೀಲರೇನಿದ್ದಾರೆ, ಇವರ ಕಾನ್ಫಿಡೆನ್ಸ್ ನೋಡಿದ್ರೆ ಚಾರ್ಜ್ ಶೀಟ್ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ನಿಮಗೆ ನಾನು ಹೇಳಿದೆ, ಒಂದು ಕಿಡ್ನ್ಯಾಪ್ ಮತ್ತು ಕೊಲೆ ಈ ಎರಡಕ್ಕೂ ಮೂಲ ಆಧಾರವಾಗಿದ್ದಂಥದ್ದು ಮತ್ತು A1 ಇಂಪಾರ್ಟೆಂಟ್ ಆಗಿ ಪವಿತ್ರ ಗೌಡ ಅವರ ಫೋನ್. ಆ ಫೋನ್ನಿಂದ, ಯಾವ ಫೋನ್ನಿಂದ ರೇಣುಕಾಸ್ವಾಮಿ ಪವಿತ್ರ ಗೌಡ ಅವರಿಗೆ ಮೆಸೇಜ್ ಮಾಡಿದ್ರು, ಆ ಫೋನ್ ಇಂಪಾರ್ಟೆಂಟ್ ಆಗುತ್ತೆ. ಆ ಫೋನ್ ಇದುವರೆಗೂ ಸಿಕ್ಕೇ ಇಲ್ಲ ಅನ್ನುವಂಥದ್ದು ಈ ಕೇಸ್ನ ಮೂಲ ಜೀವಾಳ. ಡುಪ್ಲಿಕೇಟ್ ಸಿಮ್ ಮೂಲಕ ಏನೇನು ಮೆಸೇಜ್ ಹೋಗಿತ್ತು, ಏನೇನಾಗಿತ್ತು ಎಲ್ಲವನ್ನೂ ಕೂಡ ತೆಗೆದಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಆ ಒರಿಜಿನಲ್ ಫೋನ್ ರೇಣುಕಾಸ್ವಾಮಿಯದ್ದು ಸಿಕ್ಕಿಲ್ಲ ಈ ಪ್ರಕರಣದಲ್ಲಿ. ಇನ್ನು ಈ ಇಬ್ಬರು ವಕೀಲರ ಕಾನ್ಫಿಡೆನ್ಸ್ ಅವರು ಬಹುಪಾಲು ಮಾಧ್ಯಮಗಳಲ್ಲಿ ಮಾತಾಡಿದ್ದಾರೆ, ಬಾಲನ್ ಅವರಂತೂ ಮಾತಾಡಿದ್ದಾರೆ. A1 ಇಲ್ಲಿ ಪಾತ್ರವೇ ಇಲ್ಲರೇ, ನೋಡ್ತೀರಿ ಬೇಕಿದ್ರೆ, ಜಡ್ಜ್ಮೆಂಟ್ ಬಂದ ಮೇಲೆ ಇನ್ನೊಂದು ಸಲ ಮಾತಾಡ್ತೀನಿ ಅನ್ನುವಂತಹ ಮೆಸೇಜನ್ನು ಕೊಡ್ತಿರೋ ಸಂದರ್ಭದಲ್ಲಿ ಅವರೇ ಹೇಳ್ತಿರುವಂಥದ್ದು, ಚಾರ್ಜ್ ಶೀಟ್ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಇದೆ ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅನ್ನೋದನ್ನು ಹೇಳ್ತಿರುವಂಥದ್ದು. ನೋಡಿ, ಇಲ್ಲಿ ಸಾಂದರ್ಭಿಕ ಸಾಕ್ಷಿಯಾಗಿರುವಂತಹ ರತ್ನಪ್ರಭಾ ಅವರ ಹೇಳಿಕೆಗಳು, ಒಂದು ಅವರ ವಯಸ್ಸಿನ ಕಾರಣಕ್ಕೋ ಅಥವಾ ಅವರ ಮಗನನ್ನು ಕಳ್ಕೊಂಡಿರುವಂತಹ ಟ್ರಾಮಾ, ನೋವಿನ ವೇದನೆಯ ಸಂದರ್ಭದಲ್ಲಿ, ಅವರಿನ್ನೂ ಅರಗಿಸ್ಕೊಳ್ಳೋಕ್ಕಾಗದೇ ಇರುವಂತಹ ಸಂದರ್ಭದಲ್ಲಿ ಅವರ ಹೇಳಿಕೆಗಳು ಬದಲಾಗಿರಬಹುದು ಅಥವಾ ಪ್ರಭಾವಕ್ಕೆ ಒಳಗಾಗಿರಬಹುದು, ಗೊತ್ತಿಲ್ಲ. ಆದರೆ ಅವರ ಹೇಳಿಕೆಗಳು ಬದಲಾಗಿದ್ದು ಕೂಡ ಬಹುಮುಖ್ಯ ಸಾಕ್ಷಿ ಅಂತ ಇದನ್ನು ಕನ್ಸಿಡರ್ ಮಾಡದೇ ಇದ್ರೂ ಕೂಡ ಈಗ ಪ್ರಕರಣಕ್ಕೆ ಈ ಸಾಕ್ಷಿಯೂ ಕೂಡ ಮುಖ್ಯ ಆಗತ್ತೆ. ಯಾಕಂದರೆ ಪ್ರಾಸಿಕ್ಯೂಷನ್ ಆರಂಭದಲ್ಲೇ ಎಡುವುದಂಗಾಗತ್ತೆ. ಪ್ರಾಸಿಕ್ಯೂಷನ್ ಆರಂಭದಲ್ಲಿ ಎಡವಿದೆ ಅಂದರೆ ಮುಂದೆ ಎರಡನೇ ಸಾಕ್ಷಿ, ಸಾಂದರ್ಭಿಕ ಸಾಕ್ಷಿ ಅವರ ಕಾಶಿನಾಥಯ್ಯ ಅವರನ್ನೇ ಕರೆಸಬಹುದು. ಯಾಕಂದರೆ ಕೋರ್ಟ್ಗೊಂದು ಪಟ್ಟಿ ಕೊಟ್ಟಿರುತ್ತೆ ಪ್ರಾಸಿಕ್ಯೂಷನ್, ನಮ್ಮ ಪರವಾಗಿ ಸಾಕ್ಷಿ ಹೇಳುವಂಥವ್ರು ಇಂಥವ್ರು ಅಂತ. ಆ ಪಟ್ಟಿಯ ಆಧಾರದ ಮೇಲೆ ಒಬ್ಬೊಬ್ಬರನ್ನೇ ಕರೆಸ್ತಾರೆ. ಆರಂಭದಲ್ಲೇ ಈ ಥರ ಉಲ್ಟಾ ಆಗಿಬಿಟ್ರೆ ಹಾಸ್ಟೈಲ್ ಸಾಕ್ಷಿ ಅಂತ ಫಸ್ಟ್ನೇದನ್ನು ಕನ್ಸಿಡರ್ ಮಾಡಿ ಒಂದು ವೇಳೆ ಎರಡನೇದನ್ನು ಕನ್ಸಿಡರ್ ಮಾಡಿದ್ರೆ ಕೇಸ್ ಎಷ್ಟು ಸಡಿಲ ಆಗ್ತಿದೆ ಅನ್ನೋದು ಕೂಡ ಪಕ್ಕಾ ಆಗುತ್ತೆ. ಅದು ದರ್ಶನ್ ಅವರಿಗೆ ಅವರ
ಜೊತೆಯಲ್ಲಿದ್ದವರಿಗೆ ಒಂದು ರೀತಿಯಲ್ಲಿ ವರವಾಗುವ ಸಾಧ್ಯತೆಗಳು ಹೆಚ್ಚು. ಇಲ್ಲಿ ಕಿಡ್ನ್ಯಾಪ್ ಮಾಡಿದ್ರು ಅನ್ನೋದಕ್ಕೆ ಈ ಇಬ್ಬರ ಸಾಕ್ಷಿಗಳು ಮುಖ್ಯ ಆಗುತ್ತೆ. ಸಾಂದರ್ಭಿಕ ಸಾಕ್ಷಿಗಳಾಗಿ ಇಲ್ಲಿರುವಂಥವರು ರತ್ನಪ್ರಭಾ ಅವರು ಮತ್ತು ಅವರ ರೇಣುಕಾಸ್ವಾಮಿ ಅವರ ತಂದೆ ಕಾಶಿನಾಥಯ್ಯ ಅವರು. ಆ ಎರಡೂ ಸಂದರ್ಭದಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋ ಸಂದರ್ಭದಲ್ಲಿ ಉಲ್ಟಾ ಸೀದಾ ಹೆಂಗನ್ವಂಗೆ ಕ್ವಶನ್ ಕೇಳ್ತಾರೆ. ಸೀನಿಯರ್ ಮೋಸ್ಟ್ಗಳು ಇಬ್ಬರು ಕೂಡ, ಜೊತೆಲಿ ಇಬ್ಬರ ಬಗ್ಗೆನೂ ಕೂಡ ಒಂದು ದೊಡ್ಡ ಹೆಸರಿದೆ. ಇವ್ರ ಕೈ ಹಾಕಿದ್ರು ಅಂದರೆ ಕೇಸ್ ಓಕೆ ಅಂತಹ ವಕೀಲರು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಇಲ್ಲಿ ಎಮೋಷನ್ಗೆ 4 ಅಣಿ ಬೆಲೆ ಇರೋದಿಲ್ಲ. ಎವಿಡೆನ್ಸ್ ಕೋರ್ಟ್ ಕೇಳುತ್ತಷ್ಟೇ. ಆ ಕಾರಣಕ್ಕೋಸ್ಕರನೇ ನೇರ ಕೇಳ್ತಾರೆ. ಹಾಗೇನಾದರೂ ಆದರೆ ಎರಡನೇ ಕಂಪ್ಲೇನೆಂಟ್ ವಿಟ್ನೆಸ್ ಕೂಡ ಹಾಸ್ಟೈಲ್ ಮಾಡಲೇಬೇಕಾದಂತಹ ಸ್ಥಿತಿ ನಿರ್ಮಾಣ ಆದರೆ ಪ್ರಾಸಿಕ್ಯೂಷನ್ಗೆ ಕಷ್ಟ ಆಗುತ್ತೆ, ಡಿಫೆನ್ಸ್ಗೆ ಲಾಭ ಆಗುತ್ತೆ. ಈಗ ಹೋಗ್ತಿರೋ ಫೋರ್ಸು, ಪ್ರೆಷರು ಎಲ್ಲವನ್ನೂ ನೋಡಿದ್ರೆ, ಇವ್ರ ಕಾನ್ಫಿಡೆನ್ಸು ನೋಡಿದ್ರೆ ಎಲ್ಲ ಒಂದು ಕಡೆ ಹಾಗೆ ಆಗುತ್ತಾ ಅನ್ನೋ ಒಂದು ಅನುಮಾನ ಮೂಡ್ತಿರುವಂಥದ್ದು ಬಹುಪಾಲು ಜನಕ್ಕೆ. ಇಲ್ಲಿ ಬೇಲ್ ಅರ್ಜಿ ಅವರು ಹಾಕ್ಕೊಂಡಿಲ್ಲ. ಆದರೂ 3-4 ಕಾರಣಗಳನ್ನು ಇಲ್ಲಿ ಗುರುತಿಸ್ಕೊಂಡು ಬೇಲ್ ಕೂಡ ಅಪ್ಲೈ ಮಾಡುವಂತಹ ಸಾಧ್ಯತೆಗಳು ಬರಬಹುದು. ಸುಪ್ರೀಂ ಕೋರ್ಟ್ ಬೇಲನ್ನು ಯಾಕೆ ಕ್ಯಾನ್ಸಲ್ ಮಾಡ್ತು ಅಂದರೆ, ಇಲ್ಲಿ ಒಬ್ಬರು ಸ್ಟಾರ್ ನಟ ಅಂತಲೋ ಮತ್ತೊಬ್ಬರು ಸಾಮಾನ್ಯರು ಅಂತಲೋ ವ್ಯತ್ಯಾಸ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಅವರು ಕ್ಯಾನ್ಸಲ್ ಮಾಡಿದ್ದಾರೆ. ಬಹುಪಾಲು ವಕೀಲರು ಕೂಡ ಇದನ್ನೇ ಹೇಳ್ತಿರುವಂಥದ್ದು. ಕೊಡಲೇಬೇಡಿ ಅಂತ ಏನು ಹೇಳಿಲ್ಲ. ಇನ್ನು ಬೇಲ್ ಎಂತಹ ಕಾರಣಗಳನ್ನು ಕೊಟ್ಟು ಇವರು ತಗೋಬಹುದು. ನಂಬರ್ 1, ಮತ್ತೆ ಮೆಡಿಕಲ್ ಗ್ರೌಂಡ್ಸೇ ಕೊಡಬಹುದು. ಈ ಹಿಂದೆ ಮೆಡಿಕಲ್ ಗ್ರೌಂಡ್ಸಲ್ಲೇ ತಗೊಂಡು ಅವರು ದುರುಪಯೋಗ ಪಡಿಸ್ಕೊಂಡ್ರು ಅನ್ನುವಂತಹ ಆರೋಪ ಇರೋ ಸಂದರ್ಭದಲ್ಲಿ ಅವರ ಅಸಲಿ ಸಮಸ್ಯೆ, ಆರೋಗ್ಯ ಸಮಸ್ಯೆ ಅವರದ್ದೋ ಅವರ ಕುಟುಂಬದ ಯಾರದ್ದಾದರೂ ಹಿರಿಯರದ್ದೋ ತುಂಬ ಸೀರಿಯಸ್ ಅನ್ನುವಂತಹ ಕಾರಣವನ್ನು ಮನದಟ್ಟು ಮಾಡಿಕೊಟ್ರೆ ಆಗಲೂ ಕೂಡ ಅವರಿಗೆ ಅವಕಾಶ ದೊರಕಬಹುದು. ಒಂದು. ಎರಡನೇದ್ದು, ವಿಚಾರಣೆ ಪೂರ್ವದ ದೀರ್ಘಾವಧಿ ಬಂಧನ ಏನಿದೆ ಇದು ಕೂಡ ಅವ್ರಿಗೆ ಬೇಲ್ ಸಿಗೋದಕ್ಕೆ ಹೆಲ್ಪ್ ಆಗಬಹುದು. ಅದು ಕೂಡ BNS 436 ಅಡಿಯಲ್ಲಿ, ಸೆಕ್ಷನ್ ಅಡಿಯಲ್ಲಿ ಶಿಕ್ಷೆಯ ಅರ್ಧದಷ್ಟು ಅವಧಿ ವಿಚಾರಣಾಧೀನ ಕೈದಿಯಾಗಿ ಇದ್ದು ಬಿಟ್ಟರೆ ಮತ್ತಿನ್ನೇನು ಬೇಲ್ ಕೊಡಲೇಬೇಕಾಗತ್ತೆ. ಯಾಕಂದರೆ ಇವರ ಚಾರ್ಜ್ ಶೀಟ್, ಇವರ ಪ್ರಾಸಿಕ್ಯೂಷನ್ ಅವರನ್ನು ತಪ್ಪಿತಸ್ಥರು ಅಂತ ಸಾಬೀತುಪಡಿಸುವಲ್ಲಿ ನಿಧಾನ ಆಗ್ತಾ ಹೋದರೆ, ಸಮಯ ಹಿಡಿದ್ರೆ ಬೇಲ್ ಸಿಗುವ ಸಾಧ್ಯತೆ ಹೆಚ್ಚು. ಇನ್ನೂ 3ನೇದ್ದು, ಈ ಸಾಂದರ್ಭಿಕ ಸಾಕ್ಷಿಗಳೇ ಪ್ರತಿಕೂಲ ಸಾಕ್ಷಿಗಳಾಗ್ತಿದ್ದಾವೆ ಅಂದರೆ ಈ ಕೇಸ್ ಸಡಿಲ ಆಗ್ತಿದೆ ಅನ್ನೋದು ಮುಖ್ಯ ಆಗೋದ್ರ ಜೊತೆಯಲ್ಲಿ ಪ್ರಾಸಿಕ್ಯೂಷನ್ ಅಥವಾ ಚಾರ್ಜ್ ಶೀಟ್ ಎಲ್ಲೋ ಒಂದು ಕಡೆ ಎಡವುತ್ತಿದೆಯಾ ಅನ್ನೋ ಒಂದು ಸಂಶಯವನ್ನು ಕೋರ್ಟ್ಗೆ, ಪೀಠಕ್ಕೆ ಗಮನಕ್ಕೆ ತಂದು ಅಲ್ಲೂ ಕೂಡ ಬೇಲ್ ಪಡೆಯುವಂತಹ ಸಾಧ್ಯತೆಗಳು ಬರಬಹುದು. ಇಷ್ಟೂ ಅಂಶಗಳನ್ನು ನೋಡಿದ್ರೆ ಈಗಿನ ಮಟ್ಟಿಗೆ, ಯಾಕಂದರೆ ಇನ್ನೂ ಜಡ್ಜ್ಮೆಂಟ್ ಬಂದಿಲ್ಲ, ಜಡ್ಜ್ಮೆಂಟ್ ಬರೋದಕ್ಕೆ ಸಮಯ ಹಿಡಿಬಹುದು. ಆದರೆ ಬೇಲ್ನ ಅವಕಾಶಗಳನ್ನು ತಳ್ಳಿ ಹಾಕುವಂತಿಲ್ಲ. ಆದರೆ ಇವತ್ತು ಸೋಮವಾರ ಏನು ಕೋರ್ಟ್ ಇದೇ ರತ್ನಪ್ರಭಾ ಅವರನ್ನು ಹಾಸ್ಟೈಲ್ ವಿಟ್ನೆಸ್, ಪ್ರತಿಕೂಲ ಸಾಕ್ಷಿ ಅಂತ ಏನಾದರೂ ಕನ್ಸಿಡರ್ ಮಾಡಿದ್ರೆ ಅರ್ಜಿಯನ್ನು ಪುರಸ್ಕರಿಸಿ ಇನ್ನು ಮುಂದೆ ನಿಧಾನವಾಗಿ ಈ ಕೇಸ್ ಟರ್ನ್ ಆಗ್ತಾ ಹೋಗುತ್ತೆ. ಎರಡನೇ ಕಂಪ್ಲೇನೆಂಟ್ ವಿಟ್ನೆಸ್ ಕೂಡ ಪ್ರತಿಕೂಲ ಸಾಕ್ಷಿಯಾಗಿ ಬದಲಾಗೋ ಸಾಧ್ಯತೆಗಳೆದುರಾಗಬಹುದು. ಇಬ್ಬರು ಅಡ್ವೊಕೇಟ್ಸ್ ತುಂಬ ಸ್ಟ್ರಾಂಗ್ ಇರುವಂಥವ್ರು, ಅವರು ಕ್ರಾಸ್ ಎಕ್ಸಾಮಿನೇಷನ್ ಸಂದರ್ಭದಲ್ಲಿ ಹಾಗಾಗಬಹುದು. ಹಾಗೇನಾದರೂ ಆದರೆ ದರ್ಶನ್ ಅವರ ಬೇಲ್ ಅರ್ಜಿ ಕೂಡ ಬಹುಬೇಗ ಹೋಗಬಹುದು. ಅವ್ರಿಗೂ ಕೂಡ ಕೋರ್ಟ್, ಪೀಠ ಸೂಕ್ತವಾದ ಒಂದು ತೀರ್ಪನ್ನು ಅಥವಾ ಒಂದು ಆದೇಶವನ್ನು ಕೊಡುವ ಮೂಲಕ ದರ್ಶನ್ ಅವರ ಅಭಿಮಾನಿಗಳಿಗೆ ಖುಷಿ ಆಗುವಂತಹ ಸುದ್ದಿ ಕೂಡ ಬರಬಹುದು.